ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸಬಹುದಾ? ಅವರ ತಾಯಿಯನ್ನು ನಿಂದಿಸಬಹುದಾ? ರಾಹುಲ್ ಗಾಂಧಿಯನ್ನು ನಿಂದಿಸಬಹುದಾ? ರಾಹುಲ್ ಗಾಂಧಿಯ ತಾಯಿಯನ್ನು ನಿಂದಿಸಬಹುದಾ? ಈ ಎಲ್ಲಕ್ಕೂ ಉತ್ತರ ಒಂದೇ, ನೋ. ಹಾಗಿದ್ರೆ ಕಾಂಗ್ರೆಸ್ನ ವಿಧವೆ ಯಾರು ಎಂದು ಸೋನಿಯಾ ಗಾಂಧಿಯ ಹೆಸರೆತ್ತದೆ 2018ರಲ್ಲಿ ರಾಜಸ್ಥಾನದಲ್ಲಿ ನಿಂದಿಸಿದ್ದು ಯಾರು? ये रुपये कौन कौन विधवा थी जो लेती थी? ये कांग्रेस की कौन सी विधवा थी जिसके खाते में रुपया जाता था? 50 ಕೋಟಿಯ ಗರ್ಲ್ ಫ್ರೆಂಡ್ ಎಂದು ಶಶಿ ತರೂರ್ ಅವರ ಪತ್ನಿ ಸುನಂದಾ ಪುಷ್ಕರ್ ಅವರನ್ನು 2012ರಲ್ಲಿ ನಿಂದಿಸಿದ್ದು ಯಾರು? 50 करोड़ की गर्लफ्रेंड देखी है? 50 करोड़ की गर्लफ्रेंड ये गरीब देश में. ರಾಹುಲ್ ಗಾಂಧಿಯನ್ನು ಪಪ್ಪು ಎಂದು ಪಾರ್ಲಿಮೆಂಟ್ ಅಲ್ಲಿ ಅಪಹಾಸ್ಯ ಮಾಡಿದವರು ಯಾರು? 15 ವರ್ಷದ ರುಚಿಕಾ ಸಿಂಗ್ ಎಂಬ ಬಾಲೆಯ ಭಾಷೆ ಕೆಟ್ಟದಾಗಿತ್ತು. ಆಕೆ ಪ್ರಧಾನಿಯನ್ನು ಬೈಬಾರದಿತ್ತು, ಅವರ ತಾಯಿಯನ್ನು ನಿಂದಿಸಬಾರದಿತ್ತು. ಸರಿ, ಆದರೆ ಈ ಬಾಲೆ ಈ ಭಾಷೆಯನ್ನು ಕಲಿತದ್ದು ಎಲ್ಲಿಂದ? ಈಗ ಈಕೆ ಕ್ಷಮೆ ಯಾಚಿಸಿದ್ದಾಳೆ. ಆದರೆ ಸಣ್ಣ ಪ್ರಾಯದ ಹುಡುಗಿ ಹೀಗೆ ಭಾಷೆ ಬಳಸುವುದಕ್ಕೆ ಯಾರು ಕಾರಣ, ಯಾವುದು ಕಾರಣ ಎಂಬುದನ್ನು ನಾವು ಚರ್ಚಿಸಿದ್ದೇವಾ? पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. घुसपैठियों को बांटेंगे. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಪ್ರಧಾನಿ ಮತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನು ರಾಜಕೀಯ ಹೇಳಿಕೆ ಎಂದು ಸಮರ್ಥಿಸುವವರಿರಬಹುದು. ಆದರೆ ಈ ಹೇಳಿಕೆ ಪಕ್ಷದ ಕಾರ್ಯಕರ್ತರ ಮೇಲೆ ಎಂತಹ ಪರಿಣಾಮ ಬೀರುತ್ತೆ? ಪ್ರಧಾನಿಯೇ ಇಂಥದ್ದೊಂದು ನಿಂದನೆ ಮಾಡ್ತಾರೆ ಅಂದ್ರೆ ಕಾರ್ಯಕರ್ತರಿಗೆ ಅದು ಪುಷ್ಕಳವಾಗಿ ಬೈಯೋದಕ್ಕೆ ಪರ್ಮಿಷನ್ ಕೊಟ್ಟಂತಲ್ವೇ? ನಮ್ಮ ನಾಯಕರೇ ಬೈಯಲು ಹಿಂಜರಿಯಲ್ಲ, ಮತ್ತೆ ನಾವೇಕೆ ಹಿಂಜರಿಬೇಕು ಎಂದು ಅವರು ಭಾವಿಸುವುದಕ್ಕೆ ಅದು ಕಾರಣ ಆಗಲ್ವೇ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿಯನ್ನು ವಿಮರ್ಶಿಸಿ ಅಥವಾ ಬಿಜೆಪಿಯನ್ನು ವಿಮರ್ಶಿಸಿ ನೀವೊಂದು ಪೋಸ್ಟ್ ಹಾಕಿ ನೋಡಿ, ಅದಕ್ಕೆ ಬರುವ ಕಮೆಂಟ್ಗಳು ಎಷ್ಟು ಕೆಟ್ಟದಾಗಿರುತ್ತೆ. ಪೋಸ್ಟ್ ಹಾಕಿದವನ ಧರ್ಮವನ್ನು ಹೀಗಳೆಯಲಾಗತ್ತೆ, ಅವಮಾನಿಸಲಾಗತ್ತೆ, ಆತನ ಪತ್ನಿ, ತಾಯಿ, ಮಕ್ಕಳನ್ನು ನಿಂದಿಸಲಾಗತ್ತೆ. ಒಂದು ವೇಳೆ ಪೋಸ್ಟ್ ಹಾಕಿದವರು ಮಹಿಳೆ ಎಂದಾದ್ರೆ ಅತ್ಯಾಚಾರದ ಬೆದರಿಕೆ ಹಾಕಲಾಗತ್ತೆ, ಸೊಂಟದ ಕೆಳಗಿನ ಭಾಷೆಯನ್ನು ಬಳಸಿ ನಿಂದಿಸಲಾಗತ್ತೆ. ಈ ಭಾಷೆಯನ್ನು ಇವರಿಗೆ ಕಲಿಸಿದ್ದು ಯಾರು? ನಿಂದನೆಯನ್ನು ಸಂಸ್ಕೃತಿಯಾಗಿ ಪರಿವರ್ತಿಸಿದ್ದು ಯಾರು? मना कर दो, यहाँ कोई मुल्ला ना रुके, ना मुल्ला को खिलाना ना पिलाना. इन्हें सालों को हमारे देश से भगाना. ಈ ದೇಶದಲ್ಲಿ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ನಲ್ಲಿ ಅತ್ಯಂತ ಹೆಚ್ಚು ನಿಂದನೆ, ಅವಮಾನ ಮತ್ತು ತುಚ್ಛೀಕರಣಕ್ಕೆ ಒಳಗಾಗ್ತಾ ಇರುವುದು ಯಾರಂದ್ರೆ ಅದು ಪ್ರಧಾನಿ ಅಲ್ಲ, ಗೃಹ ಸಚಿವರು ಅಲ್ಲ, ಒಂದು ಮುಸ್ಲಿಮರು, ಇನ್ನೊಂದು ರಾಹುಲ್ ಗಾಂಧಿ. ಈ ನಿಂದನೆಯನ್ನು ಮಾಡ್ತಾ ಇರೋರು ಯಾರು ಎಂದು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ. ಇಂಥವರನ್ನು ತಯಾರಿಸಿದ್ದು ಯಾರು? ಕಳೆದ 12 ವರ್ಷಗಳಲ್ಲಿ ನಿಂದನೆ ಸಂಸ್ಕೃತಿಯಾಗಿ ಪರಿವರ್ತನೆಗೊಂಡದ್ದು ಹೇಗೆ? कार्य करेगा. अगर किसी की अम्मा ने चली उठाना मेरे बेटे को. ಬಿಜೆಪಿ ಸಂಸದ ಬಿದೂರಿ ಪಾರ್ಲಿಮೆಂಟ್ ಅಲ್ಲಿ ಬಳಸಿದ ಭಾಷೆಯನ್ನು ನೀವು ಕೇಳಿರಬಹುದು. ಓರ್ವ ಸಂಸದನೇ ಇಂಥದ್ದೊಂದು ಭಾಷೆ ಬಳಸಿದ್ರೆ ಕಾರ್ಯಕರ್ತರ ಪರಿಸ್ಥಿತಿ ಏನಿರುತ್ತೆ? ಸಂಸದ ಡ್ಯಾನಿಶ್ ಅಲಿ ಅವರನ್ನು ಮುಲ್ಲಾ ಆತಂಕವಾದಿ ಎಂದು ಅವರು ಕರೆದರು, ಉಗ್ರವಾದಿ ಎಂದು ಕರೆದರು, ಕಟ್ಮುಲ್ಲಾ ಎಂದು ಕರೆದರು. ಆದರೆ ಪ್ರಧಾನಿ ಅವರು ಈ ಸಂಸದನ ವಿರುದ್ಧ ಬಹಿರಂಗವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. मोदी साहब सिरे नहीं ले रहे हैं, सिरे ले रहे हैं देश के वैज्ञानिक. उग्रवादी सिरे ले रहे हैं. उग्रवादी बोलने भी तो कभी खड़ा होगा, ये बता रहा हूं. उग्रवादी कटवे सर, ये जो सिरे अगर जाता है तो देश के प्रधानमंत्री को जाता है. दानिश अली जी प्लीज. आतंकवादी है, उग्रवादी है. ಅವರನ್ನು ಬಿಡಿ,
ಮೊನ್ನೆ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಪ್ರಕಾಶ್ ರೈ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಮಾತ್ರ ಅಲ್ಲ, ತಾನು ಇದಕ್ಕೆ ಬದ್ಧನಿದ್ದೇನೆ ಎಂದು ಹೇಳಿದ್ರು. ಆದರೆ ಹೀಗೆ ಹೇಳೋದು ತಪ್ಪು ಎಂದು ಪಕ್ಷ ಬಹಿರಂಗವಾಗಿ ಹೇಳಲೇ ಇಲ್ಲ. ರಾಹುಲ್ ಗಾಂಧಿಗೆ ನೆನಪಶಕ್ತಿ ಬಹಳ ಕಮ್ಮಿ ಇದೆ. ದಿನದ 24 ಗಂಟೆ ನಶಾ ಮುಕ್ತರಾಗಿರುವ ಕಸದ ಒಂದು ಇದರಲ್ಲಿ ಅಮಲ್ ಬದಲಿಸುವುದರಿಂದ ಅವರಿಗೆ ಯಾವುದು ಆಗುವುಗಳ ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲೋ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಈ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿದೆ. ಸಂಸದ ತೇಜಸ್ವಿ ಸೂರ್ಯ ಮುಸ್ಲಿಮರನ್ನು ಪಂಚರ್ ಹಾಕುವವರು ಎಂದು ಹೇಳಿದರು. ಆದರೂ ಪ್ರಧಾನಿ ಬಹಿರಂಗವಾಗಿ ಈ ಸಂಸದನ ಕಿವಿ ಹಿಂಡ್ಲೇ ಇಲ್ಲ. ಮೊನ್ನೆ ಸಿಟಿ ರವಿಯವರು ಮುಸ್ಲಿಮರ ಕುರಿತಂತೆ ಕೆಟ್ಟದಾಗಿ ಮಾತಾಡಿದರು. ಮುಲ್ಲಾನಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಎಂದು ಕೇಳಿದರು. ಅವರನ್ನು ತಿದ್ದುವ ಬಹಿರಂಗ ಪ್ರಯತ್ನ ಪಕ್ಷದಿಂದ ಆಗಲೇ ಇಲ್ಲ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೇಸ್ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೇಸ್ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇಂಥದ್ದು ಪದೇ ಪದೇ ನಡೀತಾ ಇದ್ರೆ ಇದರಿಂದ ಪ್ರೇರಿತಗೊಳ್ಳುವ ಕಾರ್ಯಕರ್ತರು ಅದರ ಆಚೆಗಿನ ಭಾಷೆ ಬಳಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಡುಗೆಟ್ಟ ರೀತಿಯಲ್ಲಿ ನಿಂದಿಸ್ತಾರೆ, ಅಪಹಾಸ್ಯ ಮಾಡ್ತಾರೆ. ಮಹಿಳೆಯರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲೇ ಹೆದರ್ತಾರೆ. ಯಾಕಂದ್ರೆ ಸೊಂಟದ ಕೆಳಗಿನ ಭಾಷೆ ಬಳಸಿ ಅವರನ್ನು ನಿಂದಿಸಲಾಗುತ್ತೆ, ಕೆಟ್ಟಾತಿ ಕೆಟ್ಟ ಭಾಷೆಯನ್ನು ಬಳಸಲಾಗುತ್ತೆ. ಕೆಟ್ಟ ಭಾಷೆ ಬಳಸಿ ಅಥವಾ ನೀವು ಹಂಗೆ ನೀವು ಹಿಂಗೆ ಅವಳು ಇವಳು ಅಂತೆಲ್ಲ ಸಿಂಗಿಲರಲ್ಲೆಲ್ಲ ಮಾತಾಡ್ತಾ ಇದ್ರೆ ಇಟ್ಸ್ ಓಕೆ. ನನಗೆ ದೇಶದ ಯಾವ ಇವರನ್ನ ಬಿಟ್ಟಿದ್ದೀರಾ ಅಂತ ಸೀತಾಮಾತೆನೇ ಬಿಡ್ಲಿಲ್ಲ ಅಂತ ಕೆಟ್ಟ ಮಾತಾಡಿದ್ದಕ್ಕೆ ಪಾಪ ಅವಳು ವನವಾಸಕ್ಕೆ ಹೋಗಿದ್ದು ಅಂತ ಇಂದಿರಾ ಗಾಂಧಿನೇ ಬಿಡ್ಲಿಲ್ಲ ಅಥವಾ ಗಾಂಧಿನೇ ಬಿಡ್ಲಿಲ್ಲ, ನಡ್ ರೋಡಲ್ಲಿ ಗುಂಡಿಟ್ಕೊಂಡು ಬಿಟ್ರಿ. ಇದು ನಾವೆಲ್ಲವೂ ಯಕಶ್ಚಿತ್ತು ನಿಮಗೆ. ಹಾಗಾಗಿ ಈ RSS ಅಥವಾ ಈ BJP ITs ಎಲ್ಲರಿಗೂ ನನಗೂ ಇದು ಇವತ್ತಿನ ಗಲಾಟೆ ಅಲ್ಲ, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಅದನ್ನ ನಾನು ಅರ್ಗಿಸ್ಕೊಂಡು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ರಾಜಕಾರಣಿಗಳು ಮಾದರಿಯಾಗಬೇಕು. ರಾಹುಲ್ ಗಾಂಧಿಯನ್ನು ಬೈಯುವಾಗ ತನ್ನ ಕಾರ್ಯಕರ್ತರಿಗೆ ಪ್ರಧಾನಿ ಬುದ್ಧಿ ಹೇಳಬೇಕು. ಸೋನಿಯಾ ಗಾಂಧಿಯನ್ನು ಬಾರ್ ಡ್ಯಾನ್ಸರ್ ಎಂದು ಹೇಳುವಾಗ ತನ್ನ IT ಸೆಲ್ಗೆ ಪ್ರಧಾನಿ ಬಹಿರಂಗ ಕ್ಲಾಸ್ ತೆಗೆದುಕೊಳ್ಬೇಕು. ಪ್ರಧಾನಿಯನ್ನು ಬೈಯುವಾಗ ತನ್ನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರು ಬುದ್ಧಿ ಹೇಳಬೇಕು. ಬಹಿರಂಗವಾಗಿ ಹೀಗೆ ಇಂಥ ಬೈಗುಳಗಳನ್ನು ಪ್ರಧಾನಿ ಪ್ರಶ್ನಿಸಲು ಪ್ರಾರಂಭಿಸಿದರೆ ಕಾರ್ಯಕರ್ತರು ಎಚ್ಚರಗೊಳ್ತಾರೆ, ನಮ್ಮ ರಕ್ಷಣೆಗೆ ಪಕ್ಷ ಬರೋದಿಲ್ಲ ಎಂಬ ಭಯಕ್ಕೆ ಬೀಳ್ತಾರೆ. ಇದು ರಾಹುಲ್ ಗಾಂಧಿಗೂ ಅನ್ವಯ, ಪ್ರಧಾನಿಗೂ ಅನ್ವಯ, ಇತರ ಪಕ್ಷದ ನಾಯಕರಿಗೂ ಅನ್ವಯ. आपके अंदर मेरे लिए नफरत है, आपके अंदर मेरे लिए गुस्सा है, आपके लिए मैं पप्पू हूँ, आपके लिए मैं अलग अलग गाली दे सकते हो, मगर मेरे अंदर आपके खिलाफ इतना सा भी गुस्सा, इतना सा भी क्रोध, इतनी सी भी नफरत नहीं है. ಆದರೆ ಇದು ಆಗ್ತಾನೇ ಇಲ್ಲ. ಆದ್ರಿಂದಲೇ ರುಚಿಕಾ ಸಿಂಗ್ ಎಂಬ ಬಾಲೆ ಇಂಥ ಭಾಷೆಯನ್ನು ಕಲಿತಾಳೆ, ಮರಳಿ ಅದನ್ನು ರಾಜಕೀಯ ನಾಯಕರಿಗೆ ತಿರುಗಿಸಿ ಹೊಡಿತಾಳೆ. ಆಕೆ ಮಾತಾಡಿದ್ದು ಖಂಡಿತ ತಪ್ಪು. ಆ ಭಾಷೆ ಪ್ರಧಾನಿಗೆ ಬಿಡಿ ಯಾರಿಗೂ ಬಳಸಬಾರದು. ಆದರೆ ರಾಜಕಾರಣಿಗಳು ಮಾದರಿಯಾಗದ ಹೊರತು ನಾಗರಿಕರಿಂದ ಆ ಮಾದರಿಯನ್ನು ಬಯಸುವುದಕ್ಕೆ ಅರ್ಥನೇ ಇಲ್ಲ.